ನಮ್ಮ ಮನೆಗೊಬ್ಬ ದಾಸಯ್ಯ ಬರ್ತಿದ್ದ. ಹ್ಮ್. ಈ ನಿಮ್ಗೆ ಗೊತ್ತು ಜಾಗಟೆ ಹೊಡ್ಕೊಂಡು ಬರ್ತಾರೆ, ಶಂಖ ಊದ್ತಾರೆ. ಹೌದು. ಅವರು ವಿಷ್ಣುವಿನ ಆರಾಧಕರವರು. ಹ್ಮ್ ಹ್ಮ್ ಅವನು ಬರುವಾಗ ಪ್ರತಿ ಮನೆಯ ಮುಂದೆ ನಿಂತು ಒಂದ್ಸಲ ಜೋರಾಗಿ ಸಾರೋದು ಗೋವಿಂದ ಗೋವಿಂದ. ಬರೀ ಗೋವಿಂದ ಅಲ್ಲ, ಅದು ದೇವದೇವೋತ್ತಮ, ದೇವತಾ ಸಾರ್ವಭೌಮ, ರಂಗಧಾಮ, ರಸಿಕರಂಗನಾಟ್ಯ ಗಾನಾದಿ ಕಲಾ ಪ್ರೇಮ, ತರಂಗ ತಾಡಿತ ಕ್ಷೀರಸಾಗರ ಶಯನ ವಿಶ್ರಾಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅಹಲ್ಯ ಶಾಪ ವಿಮೋಚನ, ಆದಿ ಮಧ್ಯಾಂತರಹಿತ, ಅನಂತಾವತಾರ, ಅತಳ ವಿತಳ ಸುತಳ ತಳ ಆತಳ ಮಹಾತಳ ರಸಾತಳ ಪಾತಾಳ ಸಪ್ತಲೋಕ ಪಾಲಕ, ಸಕಲ ಜೀವೋದ್ಧಾರಕ, ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ, ಸರ್ವಸಾಕ್ಷಿ, ಸರ್ವಂತರ್ಯಾಮಿ, ಸರ್ವಕ್ಷೇಮಕಾರಕ, ಸರ್ವಜೀವ ಪೋಷಕ, ಸರ್ವವೃದ್ಧಿ ಪ್ರೇರಕ, ನಿನ್ನ ಪಾದಕ್ಕೆ ಗೋವಿಂದ ಗೋವಿಂದ. ದೊಡ್ಡ ವಿದ್ಯಾವಂತ ಅಲ್ಲ ಅವನು. ಹೌದು. ಆ ಭಾಷೆ ಸೌಂದರ್ಯ ನೋಡಿ. ಹೌದು. ನಾನು ಅದಕ್ಕೆ ಬಹಳ ಸಲ ಹೇಳ್ತೀನಿ, ಕಾಲೇಜಲ್ಲೂ ಕನ್ನಡ ಕಲ್ತಿದ್ದೀನಿ, ನಾನು ಲೈಬ್ರರಿಯಲ್ಲೂ ಕನ್ನಡ ಕಲ್ತಿದ್ದೀನಿ. ಆದ್ರೆ ಬೀದಿಯಲ್ಲಿ ಕನ್ನಡ ಕಲಿದೇ ಇದ್ರೆ ನೀವು ಕನ್ನಡ ಕಲ್ತಿಲ್ಲ ಅಂತ. ಹೌದು.